सिद्धिविनायक श्री गजानन लंबोदर। ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನೋ ಜೋಶಲ್ಲಿ ಹೇಳ್ಬಿಟ್ನಾ, ಇರಲಿ ಬಿಡಿ. ನಮಸ್ಕಾರ ಗುರು. ಈ ಸರಿ ನಮ್ಮ 3 ಜನ ಫ್ರೆಂಡ್ಸ್ ಆಗಿದ್ದ ಚರಿತ್ರೆ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನಾನು, ತಲೆ ನಂಬರ್ 1. ನನ್ನ ಹೆಸರು ಶಶಾಂಕ್ ಅಂತ, ಆದರೆ ನನ್ನ ಎಲ್ಲರೂ ಕರೆಯೋದು ಸೈಕ್ ಶಶಾಂಕ್ ಅಂತ. ಯಾಕಂದರೆ ನಾನು ಮಳವಳ್ಳಿಯಿಂದ ಬೆಂಗಳೂರಿಗೆ ದೊಡ್ಡ ಸ್ಟಾರ್ ಆಗೋಣ ಅಂತ ಬಂದೆ. ಆದರೆ ಈಗ ಅದೇ ಸ್ಟಾರ್ ಫಿಲಮ್ಗಳಿಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಹಾಯ್ ಗೈಸ್, ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಕಾಂತಾರ ಮೂವಿ ಬಗ್ಗೆ. ನೋಡಿದೆ, ಹಂಗೆ ಗೂಸ್ ಬಂಪ್ಸ್. ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಬೆಂಕಿ. ಆಚೆ ಬಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಆ ಕಿತ್ತೋಗಿರೋ ಡೈರೆಕ್ಟ್ರು ನನ್ನ ಮಗ, ಅದಕ್ಕೆ ಸಸ್ಪೆನ್ಸ್ ಅಂತ ಬೇರೆ ಹೆಸರಿಕ್ಕವನೆ. ಒಂದು ಸಸ್ಪೆನ್ಸು ಇಲ್ಲ. ಹ್ಞೂ ಕಣ್ರಿ, ಇದೇ ನನ್ನ ಬದುಕು. ಪ್ರತಿ ಗುರುವಾರ ಶುಕ್ರವಾರ ಬಂದರೆ ಸಾಕು, ಯಾವ ಫಿಲಮ್ ರಿಲೀಸ್ ಆಗಿದೆಯೋ, ಯಾವ ಫಿಲಮ್ ರಿವ್ಯೂ ಮಾಡಬೇಕು ಅಂದ್ಕೊಂಡೆ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ. ಸೈಡಲ್ಲಿ ಯಾವುದಾದ್ರೂ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಅದು ಮಾಡ್ತಾ ಇರ್ತೀನಿ. ನೆಕ್ಸ್ಟು ನಮ್ಮ ತರಲೆ ನಂಬರ್ 2. ಇವನ ಹೆಸರು ವಿನೋದ್ ಅಂತ, ಆದರೆ ಇವನ್ನ ಎಲ್ಲರೂ ಕರೆಯೋದು ವಿಚಿತ್ರ ವಿನೋದ ಅಂತ. ವಿಚಿತ್ರ ಏನಂದರೆ, ನೋಡಿದ್ರಲ್ಲ, ಇದೇ ಇವನ್ ವಿಚಿತ್ರ. ಇದಕ್ಕೆ ಇವ್ರ ಮನೆಯಿಂದ ಆಚೆ ಹಾಕಿ ಹೋಗಿ ದುಡಿಯೋ, ಅವಾಗಾದರೂ ಬುದ್ಧಿ ಬರುತ್ತೆ ಅಂತ ಮನೆಯಿಂದ ಕಳಿಸ್ಬಿಟ್ರು. ನೆಕ್ಸ್ಟು ನಮ್ಮ ತರಲೆ ನಂಬರ್ 3. ಇವನ್ನ ತರಲೆ ಅನ್ಕೊಬೇಡಿ, ದೊಡ್ಡ ಕಳ್ಳನ ಮಗ. ಇವನ ಹೆಸರು ಕೃಷ್ಣ ಅಂತ. ಇವನು ಮಾತಾಡಿದ್ರೆ ಸಾಕು, ಎಲ್ಲರೂ ಶ್ರೀ ಕೃಷ್ಣ ಪರಮಾತ್ಮನೇ ಮಾತಾಡ್ದಂಗಿರುತ್ತೆ ಅನ್ಕೊಬೇಕು. ಆದರೆ ಇವನು ದೊಡ್ಡ ಪಿವಟ್ ನನ್ನ ಮಗ. ಅದಕ್ಕೆ ನಾವು ಇವನ್ನ ಪಿವಟ್ ಕೃಷ್ಣ ಅಂತ ಕರೆಯೋದು. ಇವನ ಪಾಲಿಸಿ ತುಂಬ ಸಿಂಪಲ್ ಗುರು. ದುಡಿ, ಕುಡಿ, ತಿನ್ನು, ಮಲ್ಗು, ಅಷ್ಟೇ. ಇವನು ದುಡಿಯೋದು ಕುಡಿಯೋದಕ್ಕೆ, ಕುಡಿಯೋದು ದುಡಿಯೋದಕ್ಕೆ. ಇವಾಗ ಯಾವುದೋ ಮನೆ ಬ್ರೋಕರ್ ಆಗ್ತೀನಿ ಅಂತ ಏನೋ ಮಾಡ್ತಾವನೆ. ಇವಾಗ ಯಾವುದೋ ಬಕ್ರಾ ಸಿಕ್ಕವನೆ. ಯಾರ ಬಕ್ರಾನೋ. ಹಲೋ ಸರ್, ನೀವು ಎಲ್ಲಿದ್ದೀರಾ ಸರ್? ನೀವು ಹೇಳಿ ಲೊಕೇಶನ್, ನಾನು ಬಂದಿದ್ದೀನಿ ಸರ್. ಸರ್ 5 ಮಿನಿಟ್ಸ್ ಸರ್, ಇಲ್ಲೇ ಮನೆ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ. ಬೇಗ ಬನ್ನಿ ಸರ್. ಹಲೋ ಬ್ರೋ, ಬನ್ನಿ. ಹಾಯ್ ಸರ್, ನಾನು ಹೇಳಿದ್ನಲ್ಲ ಮನೆ ನೋಡಿದ್ರಾ ಸರ್? ಇದೆ ಬ್ರೋ ಮನೆ, ನೋಡಿ 5 ಫ್ಲೋರ್ ಬಿಲ್ಡಿಂಗ್ ಇದೆ. ಫಸ್ಟ್ ಫ್ಲೋರ್ ನಿಮಗೆ ಬ್ರೋ. ಹಾಂ, ಓಕೆ ಓಕೆ. ಎಲ್ಲ ಥರ ಫೆಸಿಲಿಟಿನೂ ಇದೆ ಬ್ರೋ, ಏನಿಲ್ಲ. ಸರ್, ಡಬಲ್ ಅಡ್ವಾನ್ಸು ಬೆಡ್ರೂಮ್, ಬಾಡಿಗೆ ಒಂದು ಹೆಂಗೆ ಸರ್? ಕಿಚನ್ನು. ಬಾಡಿಗೆ ಬಂದು 12,000, ಅಡ್ವಾನ್ಸ್ 2 ಲಕ್ಷ ಆಗುತ್ತೆ ಬ್ರೋ. ಓಕೆ ಓಕೆ ಸರ್, ಈಗ ತಾನೇ ಮದುವೆ ಆಗಿದ್ದೀನಿ. ಸೇಫ್ಟಿ ಹೆಂಗಿದೆ ಸರ್? ಓಕೆ, ಸೂಪರ್ ಗುರು, ಕಂಗ್ರ್ಯಾಚುಲೇಷನ್ಸ್. ಈ ಮನೆಗೆ ಬಂದವರೆಲ್ಲನೂ ನೆಕ್ಸ್ಟು ಸ್ವಂತ ಮನೆ ತೊಗೊಂಡೇ ಹೋಗಿರೋದು. ನೀವು ಸ್ವಂತ ಮನೆ ತೊಗೊಂಡು ಹೋಗ್ತೀರಾ ಅಂತ ನಂಗೆ ನಂಬಿಕೆ ಇದೆ ಬ್ರೋ. ನಾನು ನಂಬಿ ತೊಗೊಳ್ಳಿ. ಓಕೆ. ಹಿಂಗೆ ಹೋಗ್ತಾ ಇದ್ದಿದ್ದು ನಮ್ಮ ಲೈಫಲ್ಲಿ ಒಂದು ವಿಷಯ ನಡೀತು. ಅದೇ ಇಷ್ಟು ಬೇಗ ಅಯ್ಯೋ, ಹಂಗೆ ಬಂದ್ಬಿಟ್ಟಿದ್ಯಾ? ಯಾರಿಗೋ ಹೊಸ್ದಾಗಿ ಮದುವೆ ಆಗಿದೆಯಂತೆ, ಆಟ ಆಡೋಕೆ ಒಳ್ಳೆ ಜಾಗ ಕೇಳ್ದ, ಅದಕ್ಕೆ ತೋರಿಸ್ಕೊಟ್ಬಿಟ್ಟು ಬಂದಿದ್ದೀನಿ. ಸರಿ ಆಯಿತು, ಜರುಗು, ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊತೀನಿ. ಈ ಡೈಲಾಗ್ ಚೆನ್ನಾಗೈತಲ್ಲ, ಮಾಡಕ್ ಯಾರು ಇಲ್ವಲ್ಲ, ಯಾರಿದ್ದಾರೆ?
ಇವನೇ ಇದ್ದಾನೆ, ಇವನನ್ನೇ ಬಕ್ರಾ ಮಾಡೋಣ. ಆ ಗರ್ಭದಲ್ಲಿರೋ ಮಗುಗೆ ಇವನಪ್ಪನ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲ. ಮಗ ನೀನಿರು, ನಾನು ಹೋಗಿ ಎಣ್ಣೆಗೆ ಏನಾದರೂ ಡೀಲ್ ಮಾಡ್ಕೊಂಬತ್ತೀನಿ. ಆಯ್ತು ಹೋಗೋ. ಹಾಯ್, ಆಯ್, ಏನು ಮಾಡ್ತಾ ಇದೀಯಾ? ನಾನೇನಪ್ಪ ಮಾಡ್ಲಿ, ಸುಮ್ಮನೆ ಕುತ್ಕೊಂಡಿದ್ದೀನಿ ಯಾವ ರೀಲ್ಸ್ ಮಾಡಬೇಕು ಅಂತ. ಸರಿ, ನಂಗೊಂದು ಸ್ವಲ್ಪ ಕೆಲಸ ಐತೆ, ಒಂದು ಮೂವಿ ನೋಡ್ಕೊಂಬಂದೆ, ಅದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ. ಸರಿ ಅಪ್ಪ ಮಾಡಪ್ಪ. ಅವನೆಲ್ಲಿ? ಎಲ್ಲ ಹೋದ ಎಣ್ಣೆಗೆ ದುಡ್ಡು ಮಾಡ್ಕೊಂಡ್ ಬರ್ತೀನಿ ಅಂತ. ಬರೀ ಇದಾಯ್ತು. ಹಲೋ ಕರ್ನಾಟಕ, ನಾನು ನಿಮ್ಮ ಮೂವಿ ರಿವ್ಯೂಯರ್ ಶಶಾಂಕ್. ರೀಸೆಂಟಾಗಿ ಒಂದು ಫಿಲಮ್ಗೆ ಹೋಗಿದ್ದೆ. ಆ ಫಿಲಮ್ ಹೆಸರು ಸಸ್ಪೆನ್ಸ್ ಅಂತ. ಏನು ಸಸ್ಪೆನ್ಸ್ ಇರುತ್ತೆ ಅಂತ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿ ಹೋಗಿದ್ದೆ. ನಾನು ನೋಡ್ತಾ ಇದ್ದೀನಿ 2 ಅವರ್ ಆಯಿತು, ಯಾವ ಸಸ್ಪೆನ್ಸು ಬಂದಿಲ್ಲ. ಆಮೇಲೆ ಫುಲ್ ನೋಡೋಣ, ಕ್ಲೈಮ್ಯಾಕ್ಸಲ್ಲಿ ಏನಾದರೂ ಇಕ್ಕಿರ್ತಾರೆ ಅಂತ ನೋಡ್ತಾ ಇದ್ದೆ. ಫಿಲಮ್ ಮುಗ್ದು ಆಚೆ ಬಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಆ ಕಿತ್ತೋಗಿರೋ ಡೈರೆಕ್ಟ್ರು ನನ್ನ ಮಗ ಅದಕ್ಕೆ ಸಸ್ಪೆನ್ಸ್ ಅಂತ ಬೇರೆ ಹೆಸರಿಕ್ಕವನೆ. ಒಂದು ಸಸ್ಪೆನ್ಸು ಇಲ್ಲ, ಏನು ಸಸ್ಪೆನ್ಸು ಇಲ್ಲ. ಯಾರೂ ಹೋಗಬೇಡಿ ಆ ಮೂವಿಗೆ. ನೋಡೋ, ನಿನ್ನೆ ರಿವ್ಯೂ ಮಾಡಿದ ಮೂವಿ. ನಾನು ಸೋನು ಜೊತೆ ರೀಲ್ಸ್ ಮಾಡಿದ್ದೀನಿ ನೋಡೋ. ಎಲ್ಲೋಗಿದ್ದೆ? ಮಚ್ಚ ನಿಂಗೆ? ಇದು ನಿಮಗೋ, ಇದು ನನಗೆ. ಯಾಕೋ ಮುರ್ಮುರ್ಕೊಂಡು ತಿಂತಾ ಇದ್ಯಾ? ಫುಲ್ ತಿನ್ನು. ಬೋಟಿ ತೆಗಿಯೋ ಮಚ್ಚ. ಫುಲ್ಲು ಒಳ್ಳೆ ಕಮಾಯಿ ಮಾಡಿರ್ತಾನೆ. ಎತ್ತೋ ಬೇಡ ಬಿಡ್ ಮಚ್ಚ. ಇರ್ಲಿ ಎತ್ತಲೇ. ಪಾರ್ಟಿ ಟೈಮಲ್ಲಿ ಯಾಕೋ? ಇರ್ಲಿ ಎತ್ತ, ನೀನ್ ಮಾತಾಡ. ಹೆಲೋ ಬೇಬಿ. ಹೇಳ್ ಬೇಬಿ. ಸ್ಪೀಕರ್ ಅಲ್ಲಿ ಹಾಕೋ. ಮಾತಾಡು. ಮಾಡ್ತಿದ್ಯಾ? ಇಲ್ಲೇ ಮನೆಯಲ್ಲಿ. ಕುಡಿತಾ ಇದೀಯಾ ತಾನೇ? ಇಲ್ಲಪ್ಪ, ನಿಜ ಹೇಳು. ನಿಜವಾಗ್ಲು. ನನ್ ಮೇಲೆ ಆನೆ ಇಟ್ಟೇಳೋ. ಹೌದು, ಕುಡಿತಾ ಯಾರ ಇದ್ದೀನಿ. ಜೊತೆ? ಫ್ರೆಂಡ್ಸು, ಕೃಷ್ಣ ಮತ್ತೆ ವಿನೋದ್ ಜೊತೆ. ಯಾರು? ಕೃಷ್ಣ. ಮೈ ಪ್ರಿಯಡ್ ಕೃಷ್ಣನಾ? ಅಕ್ಕನ್ ಅವಳ್ಯಾರೋ ನನ್ನ ಪಿವಟ್ ಕೃಷ್ಣ ಅನ್ನೋದಕ್ಕೆ? ಅಪ್ಪನ ದುಡ್ಡಲ್ಲಿ ಲಿಪ್ಸ್ಟಿಕ್ ಹಾಕೋ ಅವಳಿಗೆ ಅಷ್ಟಿರ್ಬೇಕು ಅಂದ್ರೆ ಸ್ವಂತ ದುಡ್ಡಲ್ಲಿ ಏನು ಹಿಡಿಯೋ, ನನಗೆ ಎಷ್ಟಿರ್ಬೇಡ. ಹಲೋ ಬೇಬಿ, ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತೀನಿ. ಲವ್, ಸುಮ್ಮನೆ ನಮ್ಮ ಹುಡುಗಿ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ? ಲವ್ ಮಚ್ಚ, ನೀನು ಮಾತಾಡಿದ ತಪ್ಪು, ಹಂಗೆಲ್ಲ ಮಾತಾಡಬಾರ್ದು ಮಚ್ಚ. ನಾವಿಬ್ರು ಜಗಳ ಆಡ್ತಾ ಇದ್ರೆ ಇಲ್ಲಿ ಮಜಾ ತಗೊಂಡು ಕೂತ್ಕೊಂಡು ನೋಡ್ತಾವನೆ. ಹಾಕು. ನೀವು ಕುಡಿಯೋದು ಸಾಕು, ನನ್ಗೆ ಹೊಡಿಯೋದು ಸಾಕು. ಹೋಗ್ರಪ್ಪ. ಸುಮ್ಮನೆ ಎಲ್ಲ ಎತ್ತಿಕ್ದಾನ ಎಲ್ಲ ಎತ್ತಿಕ್ದೆಲ್ಲ. ನನ್ನ ಮಗ ನೋಡಿ ಕುಡ್ಬಿಟ್ಟು ಏನೇನೋ ನನ್ನ ಡವ್ ಬೇರೆ ಫೋನ್ ಮಾಡಿ ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಥೂ ಬಿಡಪ್ಪ, ನಾನು ಮಲಗ್ತೀನಿ. ಎಣ್ಣೆನೂ ನೆಟ್ಟೆ ಹೊಡಿಯಕ್ ಬಿಡಲ್ಲ ಅಂತಾರೆ. ಮನಸಲು ನೀನೆ, ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ. ಲೋ ಶಶಾಂಕ್, ಎದಳೋ. ತಲೆ ಗಿರು ಅಂತೈತೆ. ಕಟಿಂಗ್ ಬೇರೆ ಮಾಡಿಸಿಲ್ಲ, ದಾಡಿ ಎಲ್ಲ ಬೆಳೆದ್ಬಿಟ್ಟೈತೆ. ಆಡಿಷನ್ ಬೇರೆ ಹೋಗ್ಬೇಕು.
ಲವ್ ಮಚ, ಫಿಲಮಲ್ಲಿ ಚಾನ್ಸ್ ಸಿಕ್ಕೈತೆ, ನಾನು ಹೋಗ್ಬಿಟ್ಟು ಆಡಿಷನ್ ಕೊಟ್ಬಿಟ್ಟು ಬರ್ತೀನಿ. ಲವ್ ಪೇಷಂಟ್ ಥರ ಮಲ್ಗಿರ್ಬೇಡ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಲವ್ ಸ್ವಲ್ಪ ಹೇಳೋ ಮಚ ಅವ್ನು. ನಂಗೊಬ್ಬ ಪಾರ್ಟಿ ಕರೆದವನೆ, ಮುಗೀತದೆ ಅನ್ಕೊಂತೀನಿ. ಅದೇನಿದೆಯೋ ನೋಡ್ಕೊಂಬತ್ತೀನಿ, ನಿನ್ನ ಮನೆ ನೋಡ್ಕೊ. ಇವ್ರಿಬ್ರೋಗಾಗೆ ನನ್ನ ಕನ್ಸಲ್ಟ್ ಮಾಡ್ತಾರೆ. ಮಂಜಮ್ಮ ಬಂದೆ. ಹಲೋ ಗೈಸ್. ಗೈಸ್ ನಾಳೆ ಏನು ದಿನ ಗೊತ್ತಾ? ಗೆಸ್ ಮಾಡ್ರೋ. ನಿಂಗೆ ಗೊತ್ತಾಯ್ತಾನೆ, ಚಿಕ್ಕ ಮುಚ್ಕೊಂಡು ಹೇಳು. ಲೋ ವೇಸ್ಟ್ ನನ್ನ ಮಕ್ಳ, ನಾಳೆ ನ್ಯೂ ಇಯರ್ ಕಣ್ರೋ. ಓ ಮಾತುರುಲಾವು. ಇವತ್ತು ನೈಟ್ ಫನ್ ಮಾಡೋಣವಾ? ನಂಗೆ ಎಣ್ಣೆ ಬೇಕು. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ನನಗೂ ಇವತ್ತು ಪೇಮೆಂಟ್ ಬರುತ್ತೆ, ಶೂಟಿಂಗಿಗೆ ಓಕೆ ಬಂದಿದ್ದೀನಿ. ಗೈಸ್, ಹಾಗಾದ್ರೆ ನೀವು ಊಟಕ್ಕೆ ಎಣ್ಣೆಗೆ ದುಡ್ಡು ಅಡ್ಜಸ್ಟ್ ಮಾಡಿ, ಮನೇಲೆ ಪಾರ್ಟಿ ಹೋಗಿ ನಾನು ತರ್ತೀನಿ. ಸೆಲೆಬ್ರೇಷನ್ ಆನ್. अंदर बाहर 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 ಎಕ್ಕರ ಜರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. अंदर बाहर अंदर बाहर ಎಕ್ಕರ ಜರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. अंदर बाहर अंदर बाहर ಸಾಯಬೇಡ ಅಷ್ಟು ಬೇಗ ಸ್ವಲ್ಪ ತಡಿ, ಸಾಯಬೇಡ ಅಷ್ಟು ಬೇಗ ಸ್ವಲ್ಪ ತಡಿ, ದೇವ್ರವನೇ ನೀನಾಯ್ತು ಹೊಡಿ. ಎಕ್ಕರ ಜರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಗೂ ಬೋರ್ ಆಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಬಿಸ್ರಲ್ಲಿ ಏನೈತ್ರಪ್ಪ, ಹಂಗೆ ಸ್ವಲ್ಪ ಗುಪ್ಪೇಕಪ್ಪ. ಜಾಕಿ 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 ರಾಮ ಚಟ್ನಿ ಕುಡುಕು ಜಾಕಿ 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 ಜಾಕಿ. ನೀನೇನೋ ಬೇರೆ ನನ್ ಕ್ಲಾಪ್ ಹೊಡಿತಾನೆ ಇದೆ, ಇವಾಗ ನಿಂಟರ್ನ್ ಹೋಗೋ. ಸಿಂಗಾರ ಸಿರಿಯೇ ಇಲ್ಲಿ ಬಂದು ಕೆರಿಯೇ ಹೋಗೋ, ಬೇರೆ ಸಾಂಗ್ ಹಾಕೋ. ಯಾವಾಗೂ ಡೌ ಮೂಡಲ್ಲೇ ಇರ್ತಾನೆ. Hi folks, good evening. Listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ. ದಿಲ್ಲಿ ಮೇಡಂ ಚೆಡು ಬಳಪ ತನ್ನಿ. ಅ ಆ ಇ ಈ ಉ ಊ ರು ಎ ಎ ಐ ಅಂ. ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ. ಫೈನಲ್ ಒಂದು 3 ಜನ. ಜಂಗಲಕ್ಕೆ
ಅವರಲ್ಲಿ ನ್ಯೂ ಇಯರ್ ಬನ್ನಿ ಲಾಂಗ್ ಡ್ರೈವ್ ಹೋಗೋಣ. ಏಯ್ ನಿಲ್ಸೋರ ನಿಲ್ಸ್ರ ಪೊಲೀಸು ಏಯ್ ನಿಲ್ಸ್ರ ಪೊಲೀಸು ನಿಲ್ಸು. ಆಫ್ ಮಾಡೋ ಕೀನಾ ತಗಲಾಕೊಂಡು ಅಪ್ಪ. ಏನೋ ನಿಂದು ಬರ ಇಲ್ಲಿ ತ್ರಿಬಲ್ಸ್ ಹೋಗ್ತೀರಾ ತ್ರಿಬಲ್ಸ್ ಸ್ಟ್ಯಾಂಡ್ ಹಾಕೋ ಥೂ ಯಾವ್ದಪ್ಪ ಇದು. ಬರೋ ಇಲ್ಲಿ ನೀನು ಏನೋ ನೈಟಿ ಹಾಕೊಂಡು ಓಡಾಡ್ತಾ ಇದೀಯಾ ಎಲ್ಲೋ ನಿಮ್ದು ಮನೆ ಎಲ್ಲ ಸರ್ ನಾನೇನು ಮಾಡಿಲ್ಲ. ಲೈಸೆನ್ಸ್ ತೋರ್ಸೋ ಆರ್ ಸಿ ಬುಕ್ ತೋರ್ಸೋ ಇಲ್ಲೇ ಮನೆ ಸರ್. ಯಾರ್ದೋ ಗಾಡಿ ಅವನೇ ಸರ್. ಉಫೋನ್ ಸರ್ ಇಲ್ಲೇ ಮನೆ ಸರ್, ಬಿಡಿ ಸರ್. ಕುಡ್ದಿ ಓಡಿಸ್ತೀರಾ ಗಾಡಿ ಓಡಿಸ್ತೀರಾ ಸರ್ ಇಲ್ಲೇ ಹೋಗ್ಬಿಡ್ತೀವಿ, ಬಿಟ್ಬಿಡಿ ಸರ್. ಲೈಸೆನ್ಸ್ ಎಲ್ಲಿ ಅಯ್ಯೋ, ಸರ್ Documents ಬಿಟ್ಬಿಡಿ ಸರ್, ಆರ್ಸಿ? ಇಲ್ಲೇ ಗೊತ್ತಿರೋರೆಲ್ಲ ಇದ್ದಾರೆ. ಏನೋ ನಿಂದು ಅವತಾರ ಸರ್ ಇದು ದಶಾವತಾರ ಸರ್. ಬರೋ ಇಲ್ಲಿ ಸರ್ ನಾನೇನು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ಸರ್ ಎಲ್ಲೋ ನಿಮ್ಮ ಮನೆ ಎಲ್ಲ ಲೌಡೆ ಕಬಾಲ್ಗಲ ಇಲ್ಲೇ ಸರ್ ಹಿಂಗೆ ಹೋಗ್ಬಿಡ್ತೀವಿ ಸರ್ ಬಿಟ್ರೆ. ನಡೀರಿ ಗಾಡಿ ಹತ್ರ ಎಲ್ಲೋ ಕರ್ಕೊಂಡು ಹೋಗ್ತಾನಪ್ಪ. ಏಯ್ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ನಿಮ್ಮ ಅತ್ತೆ ಮನೆಗೆ ಸರ್ ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಸರ್? ಎಲ್ಲೋ ಕರ್ಕೊಂಬಂದೋನ್ಲೋ, ನಂಗೇನು ಕಾಣಿಸ್ತಾ ಇಲ್ಲ. ನಿಮ್ಗೇನಾದ್ರು ಕಾಣಿಸ್ತಾ ಹೋಗೋ ಇತ್ತಾನೋ? ನಡೀರೋ ಹೋಗೋ ಒಳಗಡೆ. ಏಯ್ ಬರೋ ಇಲ್ಲಿ. ಏಯ್ ಲುಂಗಿ ಬರೋ ಇಲ್ಲಿ. ಎಲ್ಲಿ ಲೊಟ್ಟ ಅವ್ರು ನನ್ನ ಮಕ್ಕಳಿಗೆ ತೋರಿಸ್ತೀನಿ ನಾನು ಯಾರಂತ. ಅತ್ತೆ ಮನೆ ಅಂದ್ರಲ್ಲ ಸರ್. ಏನೋ ಸರ್ ಬಿಟ್ಬಿಡಿ ಸರ್ ಸುಮ್ನೆ. ಸರ್ ಬಿಟ್ಬಿಡಿ ಸರ್. ಸ್ಟೇಷನ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಇವೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ಧೂಳು. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕಪ್ಪ. ಎಲ್ಲೋ ಬಂದು ತಗ್ಲಾಕೊಂಡ್ಬಿಟ್ಟಿದ್ದೀವಿ. ಬಂದ ಅವನು. ಏನೋ ಮಾಡ್ತಾ ಇದೀಯಾ ಸರ್? ಕೆಲಸ ಮಾಡಬೇಕಾ ಬೇಡವಾ? ಸುಮ್ಮನೆ ಇದ್ರೆ ಸರೋಯ್ತು. ಕೆಲಸ ಮಾಡಬೇಕಾ ಬೇಡವಾ? ಏನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಡಿಸ್ಟರ್ಬ್ ಮಾಡಬೇಡಿ. ಏನೋ ಜಗಳ ಮಾಡ್ತಾ ಇದ್ದೀರಾ? ಕ್ಲೀನಾಗಿ ಓಡಿಸೋ ನೈಟಿ ಎಲ್ಲ ಅವನು. ಏಯ್ ಬರ ಇಲ್ಲಿ. ಸರ್ ಓಡಿಸ್ತೀನಿ ಸರ್. ಹೋಗ್ ನಡಿ ಬೋಳಿ ಮಗನೆ. ಬಂದಲು ಯಾರಿಗೆ ಬೀಳುತ್ತೋ ಗೊತ್ತಿಲ್ಲ. ದೇವ್ರೆ. ಮಚ್ಚ ಬಿತ್ತು. ಸರ್ ಬಿತ್ತು ಉಜ್ರೋ. ಸರ್ ಲೋ ಮಚ್ಚ ನಿಂಗೆ ಬೀಳುತ್ತೋ? ಬೇಡ ಸರ್. ಇವಾಗ ಏನು ಮಾಡ್ತೀರಾ ನಂಗೆ ಗೊತ್ತಿಲ್ಲ ಕಣೋ. ಇವಾಗ ಎಲ್ಲ ಕ್ಲೀನ್ ಮಾಡಿರಾ, ಒಳ್ಳೆ ಹುಡುಗಿರ್ತಾರ. ಸಾಯಂಕಾಲ ನೀವು 3 ಜನನು ಎಂಟರ್ಟೈನ್ಮೆಂಟ್ ಕೊಡಬೇಕು. ಇವಾಗ ನಾನು ಆಚೆ ಹೋಗ್ತಾ ಇದ್ದೀನಿ. ಇವಾಗ ಏನು ಮಾಡ್ತೀರಾ ಗೊತ್ತಿಲ್ಲ. ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಮಾತ್ರ ತಿಳ್ಕೊಂಡ್ಬೇಡಿ. ಏಯ್ ಕುಲ್ಲ, ನೀನು ಬಲೆ ಇದೆಯಲ್ಲ ಲೇ. ಊಟ ಮಾಡಬೇಕು. ನೀವು ಮಾಡಿದ್ರಾ? ನಮ್ಮ ಅಸಿಸ್ಟೆಂಟ್ ತಂದ್ಕೊಟ್ನಾ ಬಿರಿಯಾನಿ? ಅಮ್ಮ ಬಿರಿಯಾನಿ
ನಿನಗೇನ ಬೇಕು? ಹೊಸಕೋಟೆದು ಹೊಸಕೋಟೆದು ಬಿರಿಯಾನಿ. ನಿನಗೇನ ಬೇಕು? ನೈಟಿ ಹಾಕೊಂಡು ಬಂದ್ಬಿಟ್ಟಿದ್ಯಾ? ಹೋಗಿ ಬರ್ತೀನಿ. ಇಲ್ಲಿಂದ ಎಸ್ಕೇಪ್ ಅಂತೂ ಆಗೋಕ್ಕಾಗಲ್ಲ, ಯೋಚನೆ ಕೂಡ ಮಾಡಬೇಡಿ. ಅಪ್ಪ ಹೋದ ಕಣಲು ಹೆಂಗಲು ಏನೋ ಮಾಡೋದು. ಏನಲ್ಲೂ ಎಂಟರ್ಟೈನ್ಮೆಂಟು ಅಂತೆಲ್ಲ ಬೇರೆ ಏನೋ ಅಂತಾನೆ, ಅದು ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲೂ ಎಣ್ಣೆ ಹೊಡಿಯೋಣ. ಯಾವಾಗ ನೋಡಿದ್ರು ಇದೇ ಕಣೋ ಇವಂದು. ಇನ್ನೇನು ಮಾಡೋಕ್ಕಾಗುತ್ತೆ, ಹೊಡೆದಿರೋ ಏಟಿಗಾದ್ರೆ ಆಗುತ್ತೆ ಬಿಡ್ರಲು. ಬೇರೆ ಹೆವಿ ಏಟ್ ಆಗ್ಬಿಟ್ಟೈತೆ. ಏಯ್ ಎಬ್ಬರ್ಸವನ್ನ. ಹಾಂ ಎದ್ದೋಗಿ ಸ್ಪೀಕರ್ ಸರ್ ತಗೊಂಡು ಎಲ್ಲೈತೆ ಸರ್? ರೂಮಲ್ಲಿದೆ ನೋಡೋ. ಅಮ್ಮ ನೀನು ಹೋಗಿ ಸೈಡೀಸ್ ತಗೊಂಡ್ ಬರೋ, ತಂದೆ ನನ್ನ ಮನೆ ಆಳ, ಏನು ಕೆಲಸ ಎಲ್ಲ ಮಾಡೋಕ್ಕೆ. ಹಿಂಗೆ ಬಾರೋ. ಸರ್ ಒಂದು 90 ಕೊಡಿ ಸರ್. ನಿನಗೇನಕ್ಕ ಕೊಡ್ಬೇಕು? ಸರ್ ನಮ್ಮ ಪಾಲಿಗೆ ನೀವೇ ದೇವರು, ಕೊಡಿ ಸರ್. ಸರ್ ನನ್ನ ಮಗನೇ ಎದ್ದು ನಿಂತ್ಕೊಳ್ಳಲ್ಲ ಅವಡೆ ಕೇಬಲ್. ಇದೇನೋ ನೀನು ಅವತಾರ? ಹ್ಞೂ ಸರ್, ನಾನೇ ಸರ್. ಬೇರೆ ಏನೋ ರೊಮ್ಯಾಂಟಿಕ್ ಆಗಿ ಮಾಡಿಲ್ವಾ? ಈ 3 ಜನದಲ್ಲಿ ಯಾರು ರೊಮ್ಯಾಂಟಿಕ್? ಇವನೇ ಸರ್. ರೊಮ್ಯಾಂಟಿಕ್ ಲವ್ ಮಾಡ್ತಾ ಇದೆಯೇನೋ? ಸಿನ್ಸಿಯರ್ ಲವ್ ಸರ್. ಒಂದು ಲವ್ ಸಾಂಗ್ ಹೇಳೋ. ಸಾಂಗ್ ಎಲ್ಲ ಆಡಕ್ಕೆ ಬರಲ್ಲ ಸರ್. ಇವನ್ ಕವಿತೆ ಕವಿತೆ ಚೆನ್ನಾಗಿ ಬರೀತೀಯಲ್ಲೋ? ಯಾರ ಮೇಲೆ? ಡವ್ ಮೇಲೆ ನೀನ್ ಯಾಕೋ ಕವಿತೆ ಬರ್ದಿದ್ಯಾ? ಓ ಅವತ್ತು ಕವಿತೆ ಹೇಳೋ. ವಯಸ್ಸು ಎಲ್ಲೂ ಕೇಳ್ದಂಗೈತಲ್ಲ. ನಿನ್ನ ನೋಡಿದ್ಮೇಲೆ ತಿಂದಂಗೆ ಆಗುತ್ತೆ ಐಸು ಐಸು ಐಸು. ನೀನು ನನ್ನ ಜೀವನದಲ್ಲಿ ಬಂದರೆ ನಾನು ಹಾಕ್ತೀನಿ ಪಾಸು ಪಾಸು ಪಾಸು. ನಾವಿಬ್ರು ಸೇರಿ ಮಾಡೋಣ ರೀಲ್ಸು ರೀಲ್ಸು ರೀಲ್ಸು. ಸೂಪರ್ ಕಣ ಮಚ್ಚ. ಒಂದೇನಾ ಮಚ್ಚ? ಮೂಡೆಲ್ಲ ಹಾಳು ಮಾಡ್ಬಿಟ್ಲು ಅಂತ ಮಲಗಿದ್ರೆ ವಯಸ್ಸು ನಾವಿಬ್ರು ಸೇರಿ ಮಾಡೋಣ ರೀಲ್ಸು 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 ಅಂತೆ. ಪಾಚ್ಕೊಳ್ರಲ್ಲೇ, ಏನಾದರೂ ಬೈದ್ಬಿಡ್ತೀನಿ. ಕವಿತೆನಾ ಇದು? ಡೈಲಾಗು ಇನ್ನೂ 2 ಹಾಕಿ ಸರ್. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಯಾವ್ದೋ ಇದು ನೀನಂದರೆ ನನ್ನೊಳಗೆ ಅಂತ ಲವ್ ಫೀಲ್ ಹಾಕಲು. ಇವಾಗ ಹಾಕ್ತೀನಿ ನೋಡಿ ಸರ್. ಲಿಪ್ಸ್ ಕೊಟ್ಲು ಆ ದಿನ, ಚಿಪ್ಸ್ ಕೊಟ್ಲು ಈ ದಿನ. ಆ ಅಮ್ಮಾಟ ಆ ಅಮ್ಮಾಟ. ನಾನು ಸುಮ್ಮನೆ ನಿಂತಿದ್ದೆ, ಎದುರಿಗೆ ಬಂದ್ಬಿಟ್ಲು. ನನ್ನ ಗುಂಡಿ ಬಿಚ್ಚಿತ್ತು, ಹೃದಯ ಕದ್ಬಿಟ್ಲು. ಓ ಮೈ ಲಾರ್ಡ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ನಿಂತಿರುವೆ. ಫೋನು ಇಲ್ಲ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ನಿಂತಿರುವೆ. ಫೋನು ಇಲ್ಲ. ಬಿಡ್ರೋ, ನಾನು ಪೊಲೀಸು. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ನೀವು ಡ್ಯಾನ್ಸ್ ಆಡಿ ಸುಸ್ತಾಗಿದ್ದೀರಾ, ರೆಸ್ಟ್ ಮಾಡ್ರಿ. ಓಕೆ ಸರ್. ಹುಷಾರ್ರು ಎಲ್ಲ. ಆಚೆ ಹೋಗಿ ಬರ್ತೀನಿ. ಸದ್ಯ ಓದಲು ನಂಗೆ ಯಾಕೋ ಡೌಟ್ ಬರ್ತಾ ಇತ್ತು ಮಚ್ಚ. ಹೂನಲ್ಲೋ
ಅವನಂತೂ ಪೊಲೀಸ್ ಥರ ಕಾಣಿಸ್ತಾ ಇಲ್ಲ. ಅದ್ರಲ್ಲಿ ಅವಾಗ ನಮ್ಮ ಜೊತೆ ಏನೋ ಆಗ್ತಾ ಇತ್ತು. ಏನಾದ್ರು ಸಿಗುತ್ತೆ ಹುಡುಕ್ರು. ನಂಗೊಂದು ಕಟ್ಟಿ ಕೂಡ ಕೊಡ್ಲಿಲ್ಲ ಮಗ. ಲೋ ಯಾವಾಗ ಅದ್ರಲ್ಲಿ ಇರ್ತಾ ಫಸ್ಟ್ ಎಸ್ಕೇಪ್ ಆಗೋದು ನೋಡೋದು. ಮಚ್ಚ ಅಲ್ಲಿ ನೋಡೋ ಕ್ಯಾಮ್ರಾ. ಅಯ್ಯೋ ಲವ್ ಎಲ್ಲ ರೆಕಾರ್ಡ್ ಆಗ್ತಾ ಇತ್ತು. ಏನೋ ಆಗ್ತೈತೆ ಮಚ್ಚ. ನನ್ನ ಟೋಪಿಯಿಂದ ಏನೈತೆ ನೋಡು. ಕ್ಲೀನ್ ಮಾಡೋಕೆ ಸಿಕ್ತು. ಅವನು ಬರಲಿ, ನಮ್ಮ ಆಟ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಫಸ್ಟು ವರ್ಡ್ ಎತ್ತಿಕ್ರೋ. ರೆಸ್ಟ್ ಎಲ್ಲ ಮಾಡಿದ್ರ ಚೆನ್ನಾಗಿ. ಈ ರೂಮ್ ಒಂದಿದೆ, ಕ್ಲೀನ್ ಮಾಡ್ರಿ. ಓಕೆ ಸರ್. ಲವ್ ನೋಡು, ಇವಾಗೂ ಕಲರ್ ಡ್ರೆಸ್ಸಲ್ಲೇ ಬಂದವನೆ. ಅವನು ಪೊಲೀಸ್ ಹತ್ತರ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. 7 ದಿನದಿಂದ ನಾವು 3 ಜನ ಬಿಟ್ಟರೆ ಬೇರೆ ಯಾರೂ ಬರ್ತಾ ಇಲ್ಲ. ಏನೋ ಆಗ್ತಾ ಇದೆ ನಮ್ಮ ಜೊತೆ. ಏನೇ ಆಗಲಿ ಇವತ್ತು ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು. ಅವನಿಗೆ ಬಲೆ ಬೀಸ. ನಾವು ನೋಡೇ ಬಿಡೋಣ. ಪಕ್ಕದ ರೂಮ್ ಒಂದಿದೆ, ಕ್ಲೀನ್ ಮಾಡ್ರಿ. ಆಯ್ತು ಸರ್. ಹೇಯ್ ಹಿಡೀರೋ 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 ಹಿಡೋರು. ಲಾಕ್ ಮಾಡೋ. ಚಾಕುನೇ ಬರ್ತಾ ಇಲ್ಲ. ಏಯ್ ಲೊಟ ಕೊಡು. ಬಂತು. ಏಯ್ ನಿಜ ಹೇಳೋ, ಯಾರು ನೀನು? ನಿಜ ಹೇಳೋ. ಹೇಳ್ತೀನಿ, ನಾನು ಒಬ್ಬ ಯೂಟ್ಯೂಬರ್. ನಾನು ಎಲ್ಲರ ಥರ ಫೇಮಸ್ ಆಗಬೇಕು ಅಂದ್ಕೊಂಡು ಈ ಥರ ಪ್ರ್ಯಾಂಕ್ ಮಾಡಿದೆ. ಇವಾಗ ಪ್ರ್ಯಾಂಕೇ ಟ್ರೆಂಡಿಂಗಲ್ಲಿದೆ, ಅದಕ್ಕೆ ಈ ಥರ ಮಾಡಿದ್ದು. ನಿನ್ನ ಯೂಟ್ಯೂಬಲ್ಲಿ ನೋಡಿದೆ, ನಿನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಈ ರೂಮ್ ಪೂರ್ತಿ ಕ್ಯಾಮ್ರಾ ಇದೆ. ಅಯ್ಯೋ ನಮ್ಗೆ ಗೊತ್ತೇ ಆಗಿಲ್ಲ. ಏನೇನಾಯಿತು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಂಬರ್ 1 ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಬ್ಲ್ಯಾಕ್ ಸಿನಿಮಾಸ್ಗೆ ಲೈಕ್, ಕಮೆಂಟು, ಬೆಲ್ ಬಟನ್ ನೋಡಿ.